ಓಕೆ, ಅನೇಕ ದಿನಗಳ ಕಾಲ ಈ ಮೂಡ ಸ್ವಲ್ಪ ದೂರ ಹೋಗಿತ್ತು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಮೂಡ ರೀ ಎಂಟ್ರಿ ಆಗಿದೆ. ಹೌದು, ಮೂಡ ರಿಟರ್ನ್ಸ್. ಸೊ ಹಾಗಾಗಿ ವಿಜಯ್ ಬೆಳಗಾವಿಯಿಂದ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಯಾಕಂದ್ರೆ ಇದು ಸಿಬಿಐಗೆ ಹೋಗುವಂತ ಸಾಧ್ಯತೆ ಇದೆಯಾ ಅನ್ನೋದರ ಬಗ್ಗೆ. ಮತ್ತೊಂದು ಕಡೆ ಹೊಸಕೆರೆಹಳ್ಳಿಯಲ್ಲಿ ನಮ್ಮ ಶ್ರೀಪಾದ್ ಇದ್ದಾರೆ, ದರ್ಶನ್ ಫಾಲೋ ಅಪ್ ಅನ್ನ ಕೊಡ್ತಾರೆ. ಆಮೇಲೆ ದೀಪ್ತಿ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಪಡೆಯೋಣ. ಅದಕ್ಕಿಂತ ಮೊದಲು ಮುಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಮುಡಾ ಕೇಸ್ ಸಿಎಂಗೆ ಇಂದು ಟೆನ್ಷನ್ ಮೇಲೆ ಟೆನ್ಷನ್. ಕೇಸ್ ತನಿಖೆಯನ್ನು ಸಿಬಿಐಗೆ ವಹಿಸುವ ಕುರಿತು ಇಂದು ವಿಚಾರಣೆ ನಡೆಸುತ್ತೆ. ಸಿಬಿಐ ತನಿಖೆಗೆ ಆಗ್ರಹಿಸಿ ಹೈಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಅರ್ಜಿ ವಿಚಾರಣೆ ನಡೆಸಲಿರುವ ಎಂ ನಾಗಪ್ರಸನ್ನ ಪೀಠ ಪ್ರಾಸಿಕ್ಯೂಷನ್ ಅನುಮತಿ ಎತ್ತಿ ಹಿಡಿದಿದ್ದ ಏಕಸದಸ್ಯ ಪೀಠ. ಅದೇ ಪೀಠದಲ್ಲಿ ಸಿಬಿಐ ತನಿಖೆ ಅರ್ಜಿ ವಿಚಾರ. ಅಂದ್ರೆ ಕೆಳಗಿನ ಕೋರ್ಟ್ನಿಂದ ಜನಪ್ರತಿನಿಧಿಗಳ ಕೋರ್ಟ್ ಇದರ ಬಗ್ಗೆ ತನಿಖೆ ಆಗಲಿ ಅಂತೇಳಿ ಆದೇಶ ಕೊಟ್ಟಾಗ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಏಕಸದಸ್ಯ ಪೀಠ ಏನ್ ಹೇಳುತ್ತೆ ಅಂತಂದ್ರೆ, ಆಮೇಲೆ ಅದಕ್ಕೆ ಸ್ಟೇ ಕೊಡೋದಿಲ್ಲ, ಇಲ್ಲ ತನಿಖೆ ಮಾಡಲಿ ಅಂತ ಹೇಳ್ತಾರೆ. ತನಿಖೆ ಮಾಡಲಿ ಅಂತ ಹೇಳಿದಾಗ ಮತ್ತೆ ಅದನ್ನು ದ್ವಿಸದಸ್ಯ ಪೀಠಕ್ಕೆ ಹೋಗುವಂತ ಪ್ರಯತ್ನಗಳಾಗುತ್ತೆ. ಇದೆಲ್ಲ ಪ್ರಹಸನಗಳಾಗ್ತಾ ಇರಬೇಕಾದ್ರೆ ಸ್ನೇಹಮಯಿ ಕೃಷ್ಣ ಇನ್ನೊಂದು ಕೇಸ್ ಹಾಕ್ತಾರೆ. ಏಕಸದಸ್ಯ ಪೀಠ ನಾಗಪ್ರಸನ್ನ ಬೆಂಚ್ ಇದೆಯಲ್ಲ, ಅದು ಹೇಳಿತು ಇಲ್ಲ ತಪ್ಪೇನಿಲ್ಲ, ಲೋಕಾಯುಕ್ತ ಮಾಡಲಿ, ಸ್ಟೇ ಕೊಡೋಕ್ಕಾಗೋದಿಲ್ಲ ಅಂತೇಳಿ. ಈಗ ಏನು ಹೋಗ್ತಾ ಇದ್ದಾರೆ ಅಂತಂದ್ರೆ, ನೋಡಿ ಇದು ಲೋಕಾಯುಕ್ತಕ್ಕೆ ಈಗ ನೀವು ಮತ್ತೊಮ್ಮೆ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಸ್ನೇಹಮಯಿ ಕೃಷ್ಣ, ಅಬ್ರಹಾಂ, ಇನ್ನಿತರ ಏನಿದ್ದಾರೆ ಮೂವರು ಕಂಪ್ಲೇಂಟ್ ಏನು ಮಾಡ್ತಾರೆ ಯಾರ ಬಳಿ? ರಾಜ್ಯಪಾಲರ ಬಳಿ. ಇವರ ಕೇಸ್ ತನಿಖೆಗೆ ಅವಕಾಶ ಕೊಡಿ ಅಂತೇಳಿ. ಯಾಕಂದ್ರೆ ತನಿಖೆ ಮಾಡಬೇಕು ಅಂದ್ರೆ ರಾಜ್ಯಪಾಲರು ಅವಕಾಶ ಕೊಡಬೇಕು, ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಅವಕಾಶ ಕೇಳಬೇಕಾಗತ್ತೆ. ಅವರು ಕೊಟ್ಟಾಗ ಅದು ಎಲ್ಲಿ ಹೋಗುತ್ತೆ? ಓಕೆ ನೀವು ಮಾಡ್ಕೊಳ್ಳಿ ಅಂತ ಹೇಳೋದು ಇವರು ಹೋಗ್ಬಿಟ್ಟು ಜನಪ್ರತಿನಿಧಿಗಳ ಕೋರ್ಟಲ್ಲಿ ಅದನ್ನು ಕೊಡಬೇಕು. ನೋಡಿ ಇದರ ಬಗ್ಗೆ ತನಿಖೆ ಮಾಡೋದಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅಂತ. ತನಿಖೆ ಮಾಡಿ ಅವರ ಆದೇಶ ಕೊಡಬೇಕು ಅಂತ ಹೇಳಿದಾಗ ಸಿದ್ದರಾಮಯ್ಯ ಏನು ಮಾಡಿದ್ರು? ಅದರ ವಿರುದ್ಧ ಹೈಕೋರ್ಟ್ ಬೆಂಚಿಗೆ ಹೋದ್ರು. ಏಕಸದಸ್ಯ ಪೀಠ ನಾಗಪ್ರಸನ್ನ ಇದ್ದ ಕೊಟ್ಟು ಇದಕ್ಕೆ ತಡೆ ಕೊಡಿ ಅಂತ ಅಂದ್ಬಿಟ್ಟು. ಆಗ ಏಕಸದಸ್ಯ ಪೀಠ ಏನು ಹೇಳ್ತು? ನಾನು ಆರ್ಡರ್ ಕೊಡೋ ತನಕ ಯಾವುದೇ ತನಿಖೆ ಮಾಡೋಂಗಿಲ್ಲ, ಹಂಗೆ ಸ್ಟೇ ಇರಲಿ ಅಂತ ಹೇಳ್ತು. ಅಲ್ಲಿ ವಾದ ಪ್ರತಿವಾದಗಳೆಲ್ಲ ಆದ ನಂತರ ಏಕಸದಸ್ಯ ಪೀಠ ಹೇಳ್ತು, ಸಿದ್ದರಾಮಯ್ಯನವರೇ ಹಾಕಿದ್ದದು, ಇದೇನಿಲ್ಲ, ಇದಕ್ಕೆ ಸ್ಟೇ ಕೊಡೋಕ್ಕಾಗಲ್ಲ, ಜನಪ್ರತಿನಿಧಿಗಳ ಕೋರ್ಟ್ ಏನಿದೆ ಅದು ಮಾಡಲಿ, ಲೋಕಾಯುಕ್ತ ಇದರ ಬಗ್ಗೆ ತನಿಖೆ ಮಾಡಲಿ, ಕೆಲವು ಡೌಟ್ಸ್ಗಳಿದೆ ಅಂತೇಳಿ ಅವರು ಮಾಡಕ್ ಹೋದ್ರು. ಅಷ್ಟಾಗೋ ಇವರು ಅದನ್ನ ದ್ವಿಸದಸ್ಯ ಪೀಠಕ್ಕೆ ಹೋಗುವಂತ ಪ್ರಯತ್ನಗಳನ್ನ ಮಾಡಿದ್ರು. ಓಕೆ, ಅದು ಹಂಗೆ ನಡೀತಾ ಇದೆ, ಮತ್ತೊಂದು ನಡೀತಾ ಇದೆ. ಆಮೇಲೆ ಈಗ ಸ್ನೇಹಮಯಿ ಕೃಷ್ಣ ಅವರು ಆ ಏಕಸದಸ್ಯ ಪೀಠಕ್ಕೆ ಮತ್ತೆ ಹೋಗ್ತಾರೆ. ತನಿಖೆ ಮಾಡ್ಲಿ ಅಂತ ಹೇಳಿದಂತ ಕೋರ್ಟ್ಗೆ ಮತ್ತೆ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ, ಇದನ್ನ ಲೋಕಾಯುಕ್ತ ಮಾಡಬಾರ್ದು ಸರ್, ಇದನ್ನ ಸಿಬಿಐ ಮಾಡಬೇಕು. ಯಾಕೆ ಅಂತಂದ್ರೆ, ಈ ಲೋಕಾಯುಕ್ತ ಮತ್ತೊಂದು ಮಗದೊಂದು SIT ಏನೇ ರಚನೆ ಮಾಡಿದ್ರು ಅದರ ಮುಖ್ಯಸ್ಥರು ಸ್ವತಃ ಸಿದ್ದರಾಮಯ್ಯನವರಾಗಿರ್ತಾರೆ. ಅಧಿಕಾರಿಗಳು ಎಷ್ಟೇ ಪವರ್ಫುಲ್ ಆಗಿದ್ರು ಕೂಡ ಸಿದ್ದರಾಮಯ್ಯನವರೇ ಅವರ ಮುಖ್ಯಸ್ಥರಾಗಿರೋ ಕಾರಣಕ್ಕಾಗಿ ಅವರು ಬಹಳ ಮುಕ್ತವಾಗಿ ಮಾಡಕ್ಕಾಗೋದಿಲ್ಲ. ಅದಕ್ಕೆ ಪ್ರತಿ ಸಲ ನಾವೇನು ಹೇಳ್ತೀವಲ್ವಾ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಟ್ಟು ಎದುರಿಸಿ ಅಂತ ಹೇಳೋದು. ಅದಕ್ಕೆ ಅಧಿಕಾರ ಇದ್ದಾಗ ಅಲ್ಲಿಯ ಲೋಕಾಯುಕ್ತ SP ಬಂದು ಏನ್ರಿ ಅಂತ ಕೇಳ್ತಾನೆ, ಏಯ್ ನಿನ್ನನ್ನು ಇಲ್ಲಿಗೆ ತಂದಿದ್ದೆ ನಾನು ಅಂತ ಅವ್ರು ಹೇಳ್ಬಿಟ್ರೆ ನನ್ ಹಂಗಾಗತ್ತೆ ಸರ್, ನಾನೀಗ ನಿಮ್ಮನ್ನ ತನಿಖೆ ಮಾಡಕ್ಕಾಗತ್ತಾ? ಆಯ್ತಾ? ಸೊ ಹಾಗಾಗಿ ಆದ್ರೆ ಸಿಬಿಐಗೆ ಅಷ್ಟು ಈಸಿನ ಹೋಗೋದು. ಸಿಬಿಐಗೆ ಹೋದ್ರೆ ಇಲ್ಲಿ ಯಾವುದೇ ರಾಜ್ಯದ ಸಂಸ್ಥೆಗಳು ತನಿಖೆ ನಡೆಸೋದಿಲ್ಲ, ನೇರವಾಗಿ ಸಿಬಿಐ ಮಾಡಿ. ಈಗ ಆಲ್ರೆಡಿ ಇಡಿ ತನಿಖೆ ನಡೆಸ್ತಾ ಇದೆ. ಇಡಿ ಬಂದಿದೆ. ಇಡಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸ್ತಾ ಇದೆ. ಸಿಬಿಐ ತನಿಖೆ ನಡೆಸ್ತಾರೆ, ಅದರ ಪವರ್ ಜಾಸ್ತಿ ಆಗತ್ತೆ ಅಂತೇಳಿ. ಯಾಕಂದ್ರೆ ಇಡಿ ಮತ್ತು ಸಿಬಿಐ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಅದರಲ್ಲಿ ಹಸ್ತಕ್ಷೇಪ ಮಾಡಕ್ಕಾಗಲ್ಲ. ಹಾಗಂತ ಕೇಂದ್ರ ಮಾಡಕ್ ಆಗೋದಿಲ್ಲ ಅಂತ ಇಲ್ಲ. ಇದು ಸಿದ್ದರಾಮಯ್ಯ ಅಥವಾ ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ದುಡ್ಡು ಮಾಡಿದ್ರು ಈ ಪ್ರಶ್ನೆ ಅಲ್ಲ. ಇದು ಸಿದ್ದರಾಮಯ್ಯನವರು ಎಷ್ಟು ಪವರ್ಫುಲ್, ಬಿಜೆಪಿ ಎಷ್ಟು ಪವರ್ಫುಲ್, ಇವರನ್ನ ಮಟ್ಟ ಹಾಕಿದ್ರೆ ಯಾರಿಗೂ ಒಳ್ಳೇದು, ಇವರನ್ನ ಮಟ್ಟ ಹಾಕದೇ ಇದ್ರೆ ಯಾರಿಗೂ ತೊಂದ್ರೆ, ಅಷ್ಟೇ. ಸಬ್ಜೆಕ್ಟ್ ಅಷ್ಟೇ, ಪ್ರತಿಷ್ಠೆ. ಇಲ್ಲಿ ಸಿದ್ದರಾಮಯ್ಯನವರು ಜಾಗಕ್ಕೂ ಅದಕ್ಕೆ ಕೆಲವರು ವಾಪಸ್ ಕೊಟ್ಬಿಟ್ರು, 14 ಬಿಟ್ಬಿಡೋದಿತ್ತಲ್ಲ, ಅವ್ರು ಬಿಡ್ತಾ ಇಲ್ಲ, ಹಂಗಾಗಲ್ಲ ಅಂತೇಳಿ. ಇಲ್ಲಿ ಏನು ಅಂತಂದ್ರೆ ಸಿದ್ದರಾಮಯ್ಯ, ಈಗ ನೋಡಿದ್ರೆ ಇದು ದೊಡ್ಡ ಮಟ್ಟದಲ್ಲಿ ನೀವು ಆಲೋಚನೆ ಮಾಡಿದ್ರೆ ಇಷ್ಟೇ ಇದೆ. ಸಿದ್ದರಾಮಯ್ಯನವರು ನೆಕ್ಸ್ಟ್ ಚುನಾವಣೆಗೆ ನಿಲ್ಲೋದಿಲ್ಲ. ಸಿದ್ದರಾಮಯ್ಯನವ್ರ ನಂತರ ಅವರ ಲೆಗಸಿ ಇದೆಯಲ್ಲ, ಅವರ ಹಿಂದೆ ಬಂದಂತ ಅಹಿಂದ ಇದೆಯಲ್ಲ, ಎಲ್ಲಿಗೋಗುತ್ತೆ? ಸಿದ್ದರಾಮಯ್ಯನವರು ಡಿಸ್ಟರ್ಬ್ ಆಗದೇ ಇದ್ರೆ ಅದ್ರ ಕಾಂಗ್ರೆಸ್ಗೆ ಹೋಗುತ್ತೆ. ಸಿದ್ದರಾಮಯ್ಯ ಡಿಸ್ಟರ್ಬ್ ಆದ್ರೆ
ಅದು ಚೆಲ್ಲಾಪಿಲ್ಲಿ ಆಗುತ್ತೆ. ಚೆಲ್ಲಾಪಿಲ್ಲಿ ಆದಾಗ ಯಾರು ಬಲೆ ಹಾಕೊಂಡು ಹಿಡ್ಕೋತಾನೋ ಅವರ ಲಾಭ. ಇದೇ ರಾಜಕಾರಣ. ನಾವು ಹಿಡ್ಕೋತೀವಿ ಅಂತ ಬಿಜೆಪಿದೊಂದು ರಾಜಕೀಯ ಲೆಕ್ಕಾಚಾರ. ಇದೆಲ್ಲ ನಾನು ಮಾತಾಡಿದ್ದು ರಾಜಕೀಯ ವಿಚಾರಕ್ಕೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಎಂದು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಡೇ. ಮೂಡಾಕ್ಕೆ ಸಿಬಿಐ ಹೆಗಲಿಗೆ ಹೋಗುತ್ತಾ? ಮೂಡಾದಲ್ಲಿನ 50-50 ನಿವೇಶನ ಹಂಚಿಕೆಯಲ್ಲಿ ಅವ್ಯವಹಾರ ಸಂಬಂಧ ಇಡಿ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಮಧ್ಯೆ ಸಿಬಿಐ ಎಂಟ್ರಿ ಆಗುತ್ತಾ ಇಲ್ವಾ ಎಂಬ ಪ್ರಶ್ನೆ ಇಂದು ಉತ್ತರ ಸಿಗಲಿದೆ. ಹೌದು, ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇಂದು ಬಿಗ್ ಡೇ. ಸದ್ಯ ಸಿಬಿಐ ಕುಣಿಕೆಯಿಂದ ತಪ್ಪಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಇಂದು ಢವಢವ ಶುರುವಾಗಿದೆ. ಅಕ್ರಮವಾಗಿ ನಿವೇಶನ ಪಡೆದಿದ್ರು ಎಂಬ ಆರೋಪದಲ್ಲಿ 3 ತನಿಖಾ ಸಂಸ್ಥೆ ತನಿಖೆ ಮಾಡುತ್ತಿವೆ. ಈ ಮಧ್ಯೆ ಸಿಬಿಐ ತನಿಖೆ ಒತ್ತಾಯಿಸಿ ಹೈಕೋರ್ಟ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇಂದು ಈ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠ ನಡೆಸಲಿದೆ. ಕಳೆದ ಬಾರಿ ಸಿದ್ದರಾಮಯ್ಯ ಸೇರಿ ಆರೋಪಿತರಿಗೆ ನ್ಯಾಯಾಲಯ ಹ್ಯಾಂಡ್ ನೋಟಿಸ್ ಜಾರಿ ಮಾಡಿತ್ತು. ಪ್ರಾಸಿಕ್ಯೂಷನ್ ಅನುಮತಿ ಎತ್ತಿ ಹಿಡಿದ ಏಕಸದಸ್ಯ ಪೀಠದಲ್ಲೇ ಸಿಬಿಐ ತನಿಖೆ ಅರ್ಜಿ ವಿಚಾರಣೆ ನಡೆಯುತ್ತಿರುವುದು ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಆಗುತ್ತಾ ಎಂಬ ಅನುಮಾನ ಕಾಡತೊಡಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಮೂಡ ಟೆನ್ಷನ್ ನಡುವೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಕೇಂದ್ರ ಸರ್ಕಾರ ಕೂಡ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆಯಂತೆ. ರಾಜ್ಯ ಸರ್ಕಾರ ಮೂಡ ತನಿಖೆಯಲ್ಲಿ ನೇಮಕ ಮಾಡಿರುವಂತ ತನಿಖೆ ಸಂಸ್ಥೆ ಮುಖ್ಯಸ್ಥರನ್ನೇ ಡಿಬಾರ್ ಮಾಡಿದೆಯಂತೆ. ಜೊತೆಗೆ ಅದು ಯಾವ ಸಂಸ್ಥೆ, ಯಾರನ್ನ ಡಿಬಾರ್ ಮಾಡಿದ್ದು, ಫಸ್ಟ್ ಒಂದು ಆ ಸ್ಟೋರಿ ನೋಡ್ಕೊಂಡು ಬರೋದು. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಪ್ರಾಧಿಕಾರ ಸದ್ಯ ಈ ಬಹುಕೋಟಿ ಹಗರಣವನ್ನ 3 ಹಂತದಲ್ಲಿ ತನಿಖೆ ಮಾಡಲಾಗುತ್ತಿದೆ. ಆದರೆ ಒಂದು ತನಿಖೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಆಗಿದೆ. ಮೂಡ ಅಕ್ರಮ ತನಿಖೆಗೆ ಮತ್ತೊಂದು ಕಂಟಕ. ತನಿಖೆ ಮಾಡುತ್ತಿದ್ದ ನಿವೃತ್ತ ನ್ಯಾಯಮೂರ್ತಿಯೇ ಡಿಬಾರ್. ಮೂಡ ಅಕ್ರಮ ತನಿಖೆಗೆ ಮತ್ತೊಂದು ಕಂಟಕ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ನೇಮಿಸಿದ್ದ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ನೇತೃತ್ವದ ತಂಡ ಸಂಕಷ್ಟದಲ್ಲಿ ಸಿಲುಕಿದೆ. ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡದ ಆರೋಪದಲ್ಲಿ 3 ವರ್ಷಗಳ ಕಾಲ ಕೇಂದ್ರ ಸರ್ಕಾರ ನ್ಯಾಯಮೂರ್ತಿ PN ದೇಸಾಯಿ ಅವರನ್ನ ಡಿಬಾರ್ ಮಾಡಿದ್ದಾರೆಂದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಕ್ಕಂಥ ಅಕ್ರಮ ಅವ್ಯವಹಾರಗಳ ಬಗ್ಗೆ ವಿಚಾರಣೆ ನಡೆಸಿ ವರದಿ ನೀಡೋದಕ್ಕೆ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೇಮಕ ಮಾಡಿತ್ತು, ಅಂದರೆ ನಿವೃತ್ತ ನ್ಯಾಯಾಧೀಶರಾದ ಶ್ರೀ PN ದೇಸಾಯಿ ಅವ್ರನ್ನ ಡಿಬಾರ್ ಮಾಡಿ ನವೆಂಬರ್ 7ನೇ ತಾರೀಕು ಕೇಂದ್ರ ಸರ್ಕಾರದ ಒಂದು ಆದೇಶವನ್ನು ಹೊರಡಿಸಿದೆ. ಸುಪ್ರೀಂ ಕೋರ್ಟ್ ಸೂಚನೆಯೊಂದನ್ನು ಪಾಲನೆ ಮಾಡದ ಕಾರಣ ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ನವೆಂಬರ್ 7, 2024ರಂದು ಡಿಬಾರ್ ಮಾಡಿತ್ತು. ಆದರೆ ಇದನ್ನು ಮುಚ್ಚಿಟ್ಟು ನ್ಯಾಯಮೂರ್ತಿ PN ದೇಸಾಯಿ ಮೂಡ ತನಿಖಾ ಆಯೋಗದ ಅಧ್ಯಕ್ಷರಲ್ಲಿ ಮುಂದುವರೆದಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಈ ವಿಚಾರವನ್ನು ಮುಚ್ಚಿಟ್ಟು ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಾದ PN ದೇಸಾಯಿ ಅವರು ಸರ್ಕಾರ ನೇಮಕ ಮಾಡಿರುವಂಥ ಏಕಸದಸ್ಯ ಆಯೋಗದ ಅಧ್ಯಕ್ಷರಾಗಿ ಮುಂದುವರೆದು ತಾವು ನ್ಯಾಯಮೂರ್ತಿಗಳು ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ಲಿಖಿತ ದೂರನ್ನು ಕೊಟ್ಟು ಇದ್ರ ಬಗ್ಗೆ ಕ್ರಮ ತೊಗೊಳ್ಳೋದಕ್ಕೆ ಕೂಡಲೇ ಅವರಿಗೆ ನೀಡಿರತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಸರ್ಕಾರದ ವಶಕ್ಕೆ ಪಡೆಯೋದಕ್ಕೆ ನಾನು ದೂರನ್ನು ಕೊಡ್ತಾ ಇದ್ದೀನಿ. ಮತ್ತು ಅಲ್ಲದೆ ಕೇಂದ್ರ ಸರ್ಕಾರ ಸಹ ನ್ಯಾಯಮೂರ್ತಿ ದೇಸಾಯಿ ಅವರನ್ನ 3 ವರ್ಷಗಳ ಕಾಲ ಸ್ವಾಯತ್ತ ಶಾಸನಾತ್ಮಕ ಹಾಗೂ ರೆಗ್ಯುಲೇಟರಿ ಕಮಿಟಿಗೆ ನೇಮಿಸದಂತೆ ಆದೇಶಿಸಿದ್ದಂತೆ ಇನ್ನು ಮೂಡ ಹಗರಣದ ತನಿಖೆ ಅಧ್ಯಕ್ಷ ಸ್ಥಾನದಿಂದ PN ದೇಸಾಯಿ ಕೈ ಬಿಡಬೇಕು ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ಈ ಡಿಬಾರ್ ಆಗಿರೋ ವಿಷಯ ಗೊತ್ತಿದ್ರೂ ಕೂಡ ಮಾನ್ಯ PN ದೇಸಾಯಿ ಅವರು ತಾವು ನ್ಯಾಯಮೂರ್ತಿಗಳ ಹಿನ್ನೆಲೆಯಲ್ಲಿ ಕರ್ತವ್ಯ ನಿರ್ವಹಿಸೋರ ಬಗ್ಗೆ ಒಂದು ವರದಿಯನ್ನು ಕೊಟ್ಟು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಕೂಡ ನಾನು ಮನವಿಯನ್ನು ಮಾಡ್ಕೊಂಡಿದ್ದೆ. ಸರ್, ಅವ್ರನ್ನ ಯಾವುದೋ ಒಂದು ಸಂಸ್ಥೆಗೆ ನೇಮಕ ಮಾಡಿದ್ದನ್ನ ಅವರು ತಿರಸ್ಕಾರ ಮಾಡಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಡಿಬಾರ್ ಮಾಡಿರೋಂಥದ್ದು. ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸೂಚನೆಯನ್ನು ಪಾಲನೆ ಮಾಡಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅವ್ರನ್ನ ಡಿಬಾರ್ ಮಾಡಿರೋಂಥದ್ದು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯಗೆ ಮೂಡ ಎಂಬ ಪೆಡಂಭೂತ ಬಿಟ್ಟು ಹೋಗುವ ಲಕ್ಷಣಗಳು ಮಾತ್ರ ಒಂದಿಲ್ಲೊಂದು ಸಮಸ್ಯೆಯ ಸರಮಾಲೆಯಲ್ಲಿ ಸಿಲುಕಿಕೊಳ್ಳುತ್ತಿದ್ದು ಇದೀಗ PN ದೇಸಾಯಿ ತನಿಖೆಗೆ ಕುತ್ತು ಎದುರಾಗಿದೆ. ವಿನೋದ್ ರಾಜ್, ಮೈಸೂರು, ರಿಪಬ್ಲಿಕ್ ಕನ್ನಡ. ಇದು ವೀಕ್ಷಕರೇ, ಇದೇನು ಅಂತಂದರೆ PN ದೇಸಾಯಿ ಅಂತ ನಿವೃತ್ತ ನ್ಯಾಯಮೂರ್ತಿಗಳಿದ್ದಾರೆ.
ಈ ಮುಡಾ ಹಗರಣದ ಬಗ್ಗೆ ಬಹಳ ಜೋರಾದಾಗ, ಗಲಾಟೆ ಜೋರಾದಾಗ ಸ್ವತಃ ಸಿದ್ದರಾಮಯ್ಯನವರೇ PN ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದರು. ಅಂದ್ರೆ ಮುಡಾದ ಬಗ್ಗೆ ನಮಗೆ ತನಿಖೆ ಮಾಹಿತಿಯನ್ನು ಮಾಡಿಕೊಡಿ ಅಂತೇಳಿ. ಸೊ ಇವರು ಮಾತು ನಿಲ್ಲಿಸ್ತಾರೆ ಅಂತೇಳಿ. ಈಗ ಎಷ್ಟೆಷ್ಟು ತನಿಖಾ ಸಂಸ್ಥೆಗಳು ಇದನ್ನು ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ಒಂದು PN ದೇಸಾಯಿ ಆಯೋಗ, ಇನ್ನೊಂದು ಕಡೆ ಕರ್ನಾಟಕ ಲೋಕಾಯುಕ್ತ, ಇನ್ನೊಂದು ಕಡೆ ಇಡಿ, ಈಗ ಬಂದ್ರೆ CBI, 4 ಆಗತ್ತೆ. ಈ ನಡುವೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಅದು ಎಂಥ ಬಾಂಬ್ನಂತ ಸುದ್ದಿ ಸಿಕ್ಕಿದೆ ಗೊತ್ತಿಲ್ಲ. ಒಂದು ವೇಳೆ ಅದು ನಿಜವೇ ಆಗಿದ್ರೆ ಇಡೀ ಸ್ಟೋರಿಯೇ ಮೇಲೆ ಕೆಳಗಾಗ್ಬಿಡ್ತದೆ. ಒಬ್ಬ ಡಿಬಾರ್ ಆಗಿರೋವರನ್ನ ಮತ್ತೆ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡೋದಿದೆಯಲ್ಲ, ನಿವೃತ್ತ ನ್ಯಾಯಮೂರ್ತಿಗಳು, ಅವರನ್ನ ಸುಪ್ರೀಂ ಕೋರ್ಟ್ ಡಿಬಾರ್ ಮಾಡಿದೆ, ಸುಪ್ರೀಂ ಕೋರ್ಟ್ ಇದಕ್ಕೆ ಡಿಬಾರ್ ಮಾಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರ ಪೂರಕ ಅಂಕಿಅಂಶಗಳು ಬೇಕು. ಅವರು ಸುಳ್ಳು ಹೇಳಿದ್ರೆ ಅವರನ್ನು ಒದ್ದೊಳಗಾಕ್ಬೇಕಾಗತ್ತೆ. ಪೂರಕ ಅಂಕಿಅಂಶ ಕೊಡಬೇಕು. ಕೇವಲ ಬಾಯಿ ಮಾತಲ್ಲಿ ಅವ್ರದ್ದು ಡಿಬಾರ್ ಆಗಿದೆ ಅಂತಲ್ಲ. ಯಾಕೆ ಡಿಬಾರ್ ಆಗಿದ್ದಾರೆ, ಏನ್ ಡಿಬಾರ್ ಆಗಿದ್ದಾರೆ, ಆಮೇಲೆ ಗೊತ್ತಿಲ್ಲ. ಡಿಬಾರ್ ಆಗಿದ್ರು ಕೂಡ ಇದನ್ನ ಮಾಡಬಹುದಾ ಮಾಡಬಾರ್ದಾ ಗೊತ್ತಿಲ್ಲ. ಯಾಕಂದ್ರೆ ಅವರು ನಿವೃತ್ತ ನ್ಯಾಯಮೂರ್ತಿ. ಹೌದು, ನಿವೃತ್ತ ನ್ಯಾಯಮೂರ್ತಿ ಆದ ನಂತರ ಅವರಿಗೆ ಅವರದೇ ಆದ ಕೆಲವು ಬೇರೆ ಬೇರೆ ರೈಟ್ಸ್ಗಳಿರುತ್ತೆ, ಇರೋದಿಲ್ಲ, ಎಲ್ಲವೂ ಇರುತ್ತೆ. ಈಗ 60 ವರ್ಷ ಆದ ನಂತರ ಕೆಲವರಿಗೆ ಏನು ರಿಟೈರ್ಮೆಂಟ್ ತಗೊಂಡಿರ್ತಾರೆ. ಕೆಲವು ಪ್ರೈವೇಟ್ ಕಂಪನಿಗಳು ಇಷ್ಟ ಆದ್ರೆ ಅವರನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಆಮೇಲೆ ಕೆಲವು ಗೆಸ್ಟ್ ಲೆಕ್ಚರ್ ಅಂತೇಳಿ ಹೋಗ್ತಾರೆ. ಆ ತರ ಸಾಧ್ಯತೆ ಇಲ್ಲದೆ ಗೊತ್ತಿಲ್ಲ. ಆದ್ರೆ ಡಿಬಾರ್ ಆಗಿದ್ದರೆ ಮಾತ್ರ ಯಾವ ಕಾರಣಕ್ಕೆ ಒಂದು ವೇಳೆ ಅವರ ವಿರುದ್ಧ ಏನು ದುಡ್ಡು ತಗೊಂಡ ವಿಚಾರಕ್ಕೆ ಮತ್ತೊಂದು ಆ ರೀತಿಯ ಡಿಬಾರ್ಗಳಿಗೆ ಮಾನ್ಯತೆ ಇದಿರ್ತದೆ. ಅಂತವ್ರನ್ನ ಯಾಕ್ರಿ ಹಾಕಿದ್ದೀರಾ? ಅದಕ್ಕೆ ಸ್ನೇಹಮಯಿ ಕೃಷ್ಣ ಇದನ್ನು ದಯವಿಟ್ಟು ಎಕ್ಸ್ಟೆಂಡರ್ ಮಾಡಲಾರರು ಅಂತ ಅಂದ್ಕೊಂಡಿದ್ದೀನಿ. ಸಮಗ್ರ ಮಾಹಿತಿಯನ್ನು ಕೊಟ್ಟರೆ ಬಹಳ ಒಳ್ಳೆಯದು. ಇದರ ನಡುವೆ ವಿಜಯ್ ನಮ್ಮೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವಿಜಯ್, ಇದು ನಿಜವಾದ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನನ್ನ ಪ್ರಕಾರ. ಉಳಿದೆಲ್ಲ ವಿಚಾರಗಳಿಗಿಂತ CBI ಮತ್ತೊಂದಕ್ಕಿಂತ ಹೆಚ್ಚಾಗಿ PN ದೇಸಾಯಿ ಅವರು ಡಿಬಾರ್ ಆಗಿರುವಂತಹ ನ್ಯಾಯಮೂರ್ತಿಗಳು ಅಂತ ಏನಾದ್ರೂ ಆದ್ರೆ, ನಿವೃತ್ತ ನ್ಯಾಯಮೂರ್ತಿಗಳು ಅಂತ ಆದ್ರೆ, ಅದಕ್ಕಿಂತ ದೊಡ್ಡ ಸುದ್ದಿ ಇಲ್ಲ. ಅದೆಲ್ಲ ಗೊತ್ತಿದ್ದು ಕೂಡ ಅವರನ್ನ ನೇಮಕ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತೇಳಿ. ಆಮೇಲೆ ನನಗೆ ಬಹಳ ಪೇಲವ ಅನ್ಸೋದು ಈ BJP ವಿಪಕ್ಷಗಳಾಗಿರುವಂತಹ BJP ಬಗ್ಗೆ. ಸ್ನೇಹಮಯಿ ಕೃಷ್ಣ ಅವರನ್ನ BJPಯ ಮುಖ್ಯಸ್ಥರನ್ನಾಗಿ ಮಾಡಿದ್ರೆ ಬಹುಶಃ ಇಷ್ಟೆಲ್ಲ ಮಾಹಿತಿಗಳು, ಅಂದ್ರೆ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರೆ ಅಥವಾ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಹೆಚ್ಚು. ಉಳಿದವರೆಲ್ಲ ಖಾಲಿ ನಾನು ಜಗ್ಗೋ ಮಗ ಅಲ್ಲ, ನಾನು ಕುಗ್ಗೋ ಮಗ ಅಲ್ಲ ಅಂತ ಹೇಳೋದು ಬಿಟ್ರೆ ಒಂದು ಡಾಕ್ಯುಮೆಂಟ್ ತಂದು ಅವರಿಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಆಗೋದಿಲ್ಲ. ಆ ಲೆಕ್ಕದಲ್ಲಿ ಸ್ನೇಹಮಯಿ ಕೃಷ್ಣ ಇಂಥವ್ರೆ ಬೆಟರ್ ರೀ. ನೀವ್ ಹೇಳಿ ವಿಜಯ್, PN ದೇಸಾಯಿ ಅವರು ಡಿಬಾರ್ ಆಗಿದ್ದಾರೆ, ಅವರನ್ನ ನೇಮಕ ಮಾಡಿದ್ದಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಸುದ್ದಿ ಬೇಕಾ? ಎಕ್ಸಾಕ್ಟ್ಲಿ ಜಯಪ್ರಕಾಶ್, ಬಿಜೆಪಿ ಪ್ರತಿಪಕ್ಷವಾಗಿ ಮಾಡುವಂತಹ ಕೆಲಸವನ್ನ ಸ್ನೇಹಮಯಿ ಕೃಷ್ಣ ಅವರು ಆಡಳಿತ ಪಕ್ಷದ ನ್ಯೂನತೆಗಳನ್ನು ತಿಳ್ಕೊಂಡು, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಕೂಡ ಇಕ್ಕಟ್ಟಿಗೆ ಸಿಲುಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಬಿಜೆಪಿಯವರು ಇಲ್ಲಿಯವರು ಕೂಡ ಪ್ರತಿಪಕ್ಷವಾಗಿ, ಅಂದ್ರೆ ಬಿಜೆಪಿ JDS ಕಾಂಗ್ರೆಸ್ ಅಂತಲ್ಲ, ಆದ್ರೆ ಪ್ರತಿಪಕ್ಷವಾಗಿ ಏನು ಶ್ಯಾಡೋ ಗೌರ್ಮೆಂಟ್ ಅಂತ ಹೇಳ್ತಾರೆ, ಆ ಪ್ರತಿಪಕ್ಷವಾಗಿ ಏನು ಕೂಡ ಮಾಡ್ತಾ ಇಲ್ಲ. ಮತ್ತೆ ಈ ಸಂಬಂಧಪಟ್ಟ ಬಗ್ಗೆ ದನಿನೂ ಕೂಡ ಎತ್ತಾ ಇಲ್ಲ. ಇದರ ಮಧ್ಯೆ ಸ್ನೇಹಮಯಿ ಕೃಷ್ಣ ಅವರು ಈಗ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಎರಡು ವಿಚಾರದಲ್ಲಿ ಒಂದು ರೀತಿಯಲ್ಲಿ ಆತಂಕ ಇರುತ್ತೆ. ಒಂದ್ ಕಡೆ CBI, ಯಾಕಂದ್ರೆ CBI ತನಿಖೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಅದರಲ್ಲಿ ತಪ್ಪಿತಸ್ಥರು ಆಗ್ಬಿಡ್ತಾರೆ ಅಂತ ಅಲ್ಲ, ಆದ್ರೆ ರಾಜಕೀಯವಾಗಿ ಒಂದಷ್ಟು ಕಂಟಕ ಎದುರಾಗುವಂಥದ್ದು CBIಗೆ ಏನಾದರೂ ಕೂಡ ತನಿಖೆಗೆ ಆದೇಶ ಮಾಡಿದ್ರೆ. ಜೊತೆಗೆ ಈಗ PN ದೇಸಾಯಿ ಅವರ ಸಂಬಂಧಪಟ್ಟಂತೂ ಕೂಡ, ಯಾಕಂದ್ರೆ ಸಹಜವಾಗಿ ನಿವೃತ್ತ ನ್ಯಾಯಮೂರ್ತಿಗಳನ್ನ ನ್ಯಾಯಾಂಗ ತನಿಖೆಗೆ ನೇಮಕ ಮಾಡಿದಾಗ ಏನೆಲ್ಲ ವರದಿಗಳು ಕೊಟ್ಟಿದ್ದಾರೆ ಅನ್ನೋದು ಕೂಡ ಅದು ಬಹಿರಂಗ ಸತ್ಯ ಆಗಿರುವಂಥದ್ದು. ಮತ್ತು ಜೊತೆಗೆ ಈಗ ಅವರ ವಿರುದ್ಧ ಗಂಭೀರ ಆರೋಪ, ಸುಪ್ರೀಂ ಕೋರ್ಟ್ನ ಸೂಚನೆಯನ್ನ ಪಾಲನೆ ಮಾಡದ ಹಿನ್ನೆಲೆಯಲ್ಲಿ ಡಿಬಾರ್ ಮಾಡಲಾಗಿದೆ ಅಂತ. ಇದು ಸಾಕಷ್ಟು ಗಂಭೀರತೆ ತೆಗೆದುಕೊಂಡಿರುವಂಥದ್ದು. ಒಂದು ವೇಳೆ ಆ ಆಯೋಗವನ್ನೇನಾದ್ರೂ ಕೂಡ ಈಗ ಪ್ರಶ್ನೆ ಮಾಡುವಂತ ಹಿನ್ನೆಲೆಯಲ್ಲಿ ಅದನ್ನ ರದ್ದು ಮಾಡಿದ್ರೆ ಅದು ಕೂಡ ಒಂದಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ಮೂಢ ಪ್ರಕರಣ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಸಂಬಂಧಪಟ್ಟಂತೆ ಅವರಿಗೆ ಅಷ್ಟೊಂದು ಆತಂಕ ಇಲ್ಲ. ಆದ್ರೆ CBI ಮತ್ತು ಈಗ ಎತ್ತಿರುವಂತಹ ಇನ್ನೊಂದು ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ನೇಮಕವನ್ನೇ ಪ್ರಶ್ನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ರಾಜಕೀಯವಾಗಿ ಸಿದ್ದರಾಮಯ್ಯ ಅವರು ಒಂದಷ್ಟು ಪ್ರಶ್ನೆಗಳನ್ನ ಸಾರ್ವಜನಿಕವಾಗಿ ಎದುರಿಸುವಂತಹ ಪ್ರಸಂಗ ಬಂದಿರುವಂಥದ್ದು ಜಯಪ್ರಕಾಶ್.